ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಡಿಕೆ ಹೂವು ಬಂದಿರುತ್ತಲ್ಲ, ಅಂದರೆ ಮಳೆ ಬಿದ್ದು ಅದು ವೈಟ್ ಆಗಿರುತ್ತಲ್ಲ, ಸೊ ಅದನ್ನು ಹೇಗೆ ಈಸಿ ಮೆಥಡಲ್ಲಿ ಕ್ಲಿಯರ್ ಮಾಡೋದು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನೋಡೋಣ. ನೋಡಿ, ಈ ಥರ ವೈಟ್ ಆಗಿರೋಂಥ ಅಡಿಕೆನ ಹೇಗೆ ಕ್ಲಿಯರ್ ಮಾಡೋದು ಅಂಥೇಳಿ ತೋರಿಸ್ತೀವಿ ಈಗ. ಎಂತ ಮಾಡಬೇಕು ಹೇಳಲೇ ಇಲ್ಲ. ಹೇಳ, ಈ ಮಳೆ ಕಾರಣದಿಂದ ಹೂ ಬಂದಿರೋ ಅಡಿಕೆನ ಸುಲಭದಲ್ಲಿ ಕ್ಲೀನ್ ಮಾಡೋಕ್ಕಿರುವ ಸುಲಭದ ವಿಧಾನ. ಈ ಬೈತಾ ಇರುವಾಗ ಈ ಥರ ಬುಟ್ಟಿಗೆ ಹಾಕಿ ಫೋನ್ಗೇನು ಕೈ ಬಿಟ್ಬಿಟ್ಟಿನಿ, ಒಂದು ನಿಮಿಷ ಹಿಂಗೆ ಆಡಿಸಿದ್ರೆ ಆಯ್ತು. ಅದರ ಹವೇಲಿ ಕ್ಲೀನ್ ಆಗುತ್ತೆ. ಮಾಡಿ ಒಂದು ಬಿಸಿಲು ಒಣಗಿಸಿದ್ರೆ ಒಣಗಿದ ಅಡಿಕೆನೆ, ಚೊಗರೆ ಹಾಕೋದು ಬೇಡ. ಕೆಲವರೆಲ್ಲ ಚೊಗರೆ ಹಾಕಿ ಬಿಸಿ ಚೊಗರೆ ಹಾಕಿ ತೆಗೆದು ಮಾಡ್ತಾರೆ, ಕಲರೆಲ್ಲ ಚೆನ್ನಾಗಿ ಆಗೋದಿಲ್ಲ. ಇದಾದರೆ ಚೆನ್ನಾಗಾಗುತ್ತೆ, ಸುಲಭದ ವಿಧಾನ. ಒಂದು ಅಂಡೆ ಬೀವತ್ತಿಗೆ 2 ಅಂಡೆ ನಾವು ಕ್ಲೀನ್ ಮಾಡಬೇಕು. ಅರ್ಧ ಬುಟ್ಟಿ ಹಾಕಿ ಆಡಿಸಿದ್ರೆ ಚೂರೇ ಇರಬೇಕಲ್ವಾ? ಚೂರೇ ಇರೋದಲ್ಲ, ಸ್ವಲ್ಪ ಕಮ್ಮಿ ಇರಬೇಕು. ಚೂರು ಇದ್ದರೆ ಆಗೋದಿಲ್ಲ. ಒಂದು ಬುಟ್ಟಿ ಕಮ್ಮಿ ಹಾಕಬೇಕು ಬೇಯಲಿಕ್ಕೆ. ಅದಿಲ್ಲೇ ಬಿಸಿ ಹಾಕ್ತೀವಿ. 1 ರಿಂದ 2 ನಿಮಿಷ ಮಾಡಿದ್ರೆ ಸಾಕು. 2-3 ಸರಿ ಹಚ್ಚಿ ಅಲ್ಲ ಸಾಕು. ಬೆಂಕಿ ಸಾಕಾಗೋದಿಲ್ಲ, ಬೆಂಕಿ. ಇದನ್ನು ಹಾಕಿ ಆಗಿದ್ದು ನೋಡು, ಈಗ ಇದು ರೆಡಿ ಆಗಿರೋದಲ್ವಾ? ರೆಡಿ ಆಗಿದ್ದು. ಹೂವಿಲ್ಲ, ಏನಿಲ್ಲ. ಎಷ್ಟು ಹೂ ಬಂದಿರೋ ಅಡಿಕೆ ಕ್ಲೀನಾಗಿದೆ. ಹಿಂಗೆ ಬಂತು. ಅದೊಂಚೂರು ಹಂಡೆ ತೋರಿಸಿ. ಹವೇಲೇ ಕ್ಲೀನ್ ಆಗೋದು. ಅದು ಚೊಗರೆ ಹಾಕೋದು ಬೇಡ. ಸರಿ, ಮೇಲಿಂದ ಹೂವೆಲ್ಲ ಮಾಯ. ನೀವು ಇದೇ ಪ್ರೊಸೆಸಿಂಗ್ನ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.
ನೋಡಿ ಇವಾಗ ನಾನು ಹೇಳಿದ್ದೆ ಅಲ್ಲ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಇಂಟರ್ಲಾಕ್ಸ್ ಹಾಕ್ತಾ ಇದ್ದೀವಿ ಅಂತ ಹೇಳಿ. ಸೊ ನೋಡಿ ಇವಾಗ ಪೂರ್ತಿ ಆಗಿದೆ. ಈ ಥರ ಬಂದಿದೆ ಲುಕ್ಕು ನೋಡ್ಬೋದು. ಇನ್ನು ಪೂರ್ತಿ ಕೆಲಸ ಆಗಿಲ್ಲ, ಸೈಡಲ್ಲೆಲ್ಲ ಕಾಂಕ್ರೀಟ್ ಹಾಕಬೇಕು. ಸ್ವಲ್ಪ ಮಳೆ ಬಂತು, ಹಾಗಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಆಗಿ. ಅದೆಲ್ಲ ಕಲ್ಲೆಲ್ಲ ಸೆಟ್ ಮಾಡಾದ್ಮೇಲೆ ಮಿಷನಲ್ಲಿ ಅದನ್ನು ಸೆಟ್ ಮಾಡ್ತಾರೆ. ಈ ರೀತಿ ಮಿಷನಲ್ಲಿ ಎಲ್ಲ ಸೆಟ್ ಆದಮೇಲೆ ಸೊ ಅದ್ರ ಮೇಲೆ ಡಸ್ಟ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ 1 ವೀಕು ಬಿಡಬೇಕಾಗುತ್ತೆ. ಸೊ ಅದು ಇಂಟರ್ಲಾಕ್ ಸೈಡಲ್ಲೆಲ್ಲ ಹೋಗಿ ಕ್ಲಿಯರಾಗಿ ಕೂತ್ಕೋಬೇಕು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆನ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.